ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಸುಪ್ರೀಂ ಕೋರ್ಟ್ ಒಂದು ಇಂಪಾರ್ಟೆಂಟ್ ಬಿಗ್ ವರ್ಡಿಕ್ಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ. ಇದರಿಂದ UPSC ಒಳಗಾಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಒಳಗೆ ಯಾರೆಲ್ಲ ಅಪ್ಲಿಕೇಶನ್ ನ ಹಾಕ್ಲಿಕ್ಕತ್ತೀರಿ ರಿಸರ್ವೇಶನ್ ಬಗ್ಗೆ ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ನೀವು ತಿಳ್ಕೊಬೇಕಾಗ್ತದ. ಸೊ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಎಸ್, ಸುಪ್ರೀಂ ಕೋರ್ಟ್ ಒಂದು ವರ್ದಿಕ್ ಬಗ್ಗೆ ಮಾತಾಡೋಣ. ಸೊ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ನ ನೋಡೋಣ. ಏನಂದ್ರ ಸುಪ್ರೀಂ ಕೋರ್ಟ್ ಸೇಸ್ SC, ST, OBC ಅಂಡ್ EWS ಎಂಟೈಟಲ್ ಟು ಜನರಲ್ ಕ್ಯಾಟಗರಿ ಪೋಸ್ಟ್. ಸೊ ಏನಂತಂದ್ರ 2 ಪಾಯಿಂಟ್ಸ್ ಇದ್ದು ಸುಪ್ರೀಂ ಕೋರ್ಟ್ ಮುಂದ ಒಂದು ಕ್ವಶನ್ಸ್ ಇದ್ದು. ಫಸ್ಟ್ ಕ್ವಶನ್ ಏನಂತಂದ್ರ SC, ST ಅಥವಾ OBC ಏನು ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಜನರಲ್ ಕ್ಯಾಟಗರಿ ಒಳಗ ಕಾಂಪೀಟ್ ಮಾಡಬಹುದೇನಾ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರ ರಿಸರ್ವ್ಡ್ ಒಂದು ಕ್ಯಾಂಡಿಡೇಟ್ಸ್ ಏನು SC, ST, OBC ಸ್ಟೂಡೆಂಟ್ಸ್ ಇರ್ತಾರಲ್ಲ, ಇವರು ರಿಸರ್ವೇಶನ್ ಬೆನಿಫಿಟ್ ನ ಫಸ್ಟ್ ಸೆಕೆಂಡ್ ಒಂದು ಹಂತದೊಳಗೆ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಇಲ್ಲೆಲ್ಲ ಅದರದ್ದು ರಿಸರ್ವೇಶನ್ ಬೆನಿಫಿಟ್ ನ ತಗೊಂಡ ಇನ್ ಕೇಸ್ ಅವರ ಅಂಕಗಳು ಒಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಿಂತ ಹೆಚ್ಚು ಬಂದಾಗ, ಅಂಕಗಳು ಜಾಸ್ತಿ ಬಂದಾಗ ಅವರು ಜನರಲ್ ಒಂದು ಕೆಟಗರಿಗೆ ಅವರು ಶಿಫ್ಟ್ ಆಗ್ಬಹುದೇನಾ ಅನ್ನೋ 2 ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ ಗಳಿಗೆ ಸುಪ್ರೀಂ ಕೋರ್ಟ್ ಇಂದ ಕ್ಲಿಯರ್ ಆದಂತ ಒಂದು ಆನ್ಸರ್ ಸಿಕ್ಕೈತಿ. ಸೊ ಇಲ್ಲಿ ಜನರಲ್ ಕೆಟಗರಿಯ ಒಂದು ಕ್ಯಾಂಡಿಡೇಟ್ಸ್ ಒಂದು ಪ್ರೊಟೆಕ್ಷನ್ ಆಗೈತಿ ಅಂತಾನ ಹೇಳ್ಬಹುದು. 49.5 ರಿಸರ್ವೇಶನ್ ಅದ, 10% EWS ಎಲ್ಲಾ ಸೇರಿ 59.5 ರಿಸರ್ವೇಶನ್ ಅದ. ಇನ್ನು ಉಳಿದಿದ್ದಷ್ಟ ಏನ್ ಬರ್ತದ ಜನರಲ್ ಕೆಟಗರಿ. ಸೊ ಜನರಲ್ ಕೆಟಗರಿ ಅಂದ ತಕ್ಷಣ ಇದು ಬರೀ ಅಪ್ಪರ್ ಕೆಟಗರಿದವ್ರಿಗೆ ಅಷ್ಟ ಇದನ್ನ ರಿಸರ್ವ್ ಮಾಡಿದಾರು ಆ ತರ ಏನಿಲ್ಲ, ಇದಕ್ಕ ಓಪನ್ ಕೆಟಗರಿ ಕೂಡ ಅಂತ ಹೇಳ್ತಾರ. ಸೊ ಹಿಂಗಾಗಿ ವಿದ್ಯಾರ್ಥಿಗಳು ಒಂದು SC, ST, OBC ಒಂದು ಕ್ಯಾಂಡಿಡೇಟ್ಸ್ ಒಂದು ಕ್ವಶನ್ಸ್ ಗಳಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕ್ಲಾರಿಟಿ ಕೊಟ್ಟದ. ಏನಂತಂದ್ರ ಎಸ್, ರಿಸರ್ವ್ಡ್ ಏನ್ ಕ್ಯಾಂಡಿಡೇಟ್ಸ್ ಅದಿರಲ್ಲ, ನೀವ್ ಯಾರು SC, ST, OBC ಬಿಲಾಂಗ್ಸ್ ಅದಿರಲ್ಲ, ಅವರು ನೀವು ಜನರಲ್ ಕೆಟಗರಿಗೆ ಕಾಂಪೀಟ್ ಮಾಡಬಹುದು. ಓಪನ್ ಕೆಟಗರಿ ಆಗಿರೋದ್ರಿಂದ ನೀವು ಕಾಂಪೀಟ್ ಮಾಡಬಹುದು. ಬಟ್ ಯಾವಾಗ ಅಂತಂದ್ರ ನೀವು ಯಾವುದೇ ರೀತಿಯ ಒಂದು ರಿಸರ್ವೇಶನ್ ಬೆನಿಫಿಟ್ ನ ತಗೊಳ್ಳದೆ ಇದ್ದಾಗ ಮಾತ್ರ ನೀವು ಪ್ಯೂರ್ ಆಗಿ ಜನರಲ್ ಮೆರಿಟ್ ಒಳಗ ಅಪ್ಲೈ ಮಾಡಬಹುದು ಅಂತೇಳಿ ಪಾಯಿಂಟ್ ಅದ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂತಂದ್ರ, ಇವಾಗ ಕೆಲವರು ಒಂದಷ್ಟು ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರ ಅಂದ್ರ, ಇವಾಗ OBC ಅನ್ಕೊಳ್ರಿ ಒಂದು 35 ಏಜ್ ಆಗಿರ್ತದ ಅನ್ಕೊಳ್ರಿ, 34 ಏಜು OBC ಕೆಟಗರಿ ಇದ್ರು ಅವರು ಪ್ರಿಲಿಮ್ಸ್ ನ ಬರೀತಾರ, ಪಾಸ್ ಆಗ್ತಾರ, ಮೇನ್ಸ್ ಪಾಸ್ ಆಗ್ತಾರ. ಸೊ ಅಂಕಗಳವರು ಜಾಸ್ತಿ ಬರ್ತಾವ, ಜನರಲ್ ಮೆರಿಟ್ ಗಿಂತ ಅಂಕ ಜಾಸ್ತಿ ಬಂದಾಗ ಅವರು ಏನ್ ಕೇಳ್ತಾರಂದ್ರ, ನಾ ಜನರಲ್ ಒಳಗ ಒಂದು ಶಿಫ್ಟ್ ಮಾಡಬಹುದೇನಾ ನನ್ನ, ಬಿಕಾಸ್ ಕೆಲವೊಮ್ಮೆ ಏನಾಗಿರ್ತದ ಜನರಲ್ ಕೆಟಗರಿ ಕಟ್ ಆಫ್ ಕೆಲವೊಮ್ಮೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಪೋಸ್ಟ್ಗಳು ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಸೊ ಹಿಂಗಾಗಿ ಜನರಲ್ ಮೆರಿಟ್ ಒಳಗ ನಾನು ಸೇರ್ಬೇಕು ಅಂದಾಗ ಇದು ಪಾಸಿಬಲ್ ಇಲ್ಲ. ಯಾಕಂದ್ರೆ ಇಲ್ಲಿ ಡಬಲ್ ರಿಸರ್ವೇಶನ್ ಸಿಕ್ಕಂಗ ಆಗ್ತದ, ಡಬಲ್ ಬೆನಿಫಿಟ್ ಸಿಕ್ಕಂಗ ಆಗ್ತದ ಆ ಒಂದು ಕ್ಯಾಂಡಿಡೇಟ್ಗೆ. ಹಿಂಗಾಗಿ ಇದು ಪಾಸಿಬಲ್ ಇಲ್ಲ. ನೀವು ಇನ್ ಕೇಸ್ ಜನರಲ್ ಮೆರಿಟ್ ಒಳಗ ಕಾಂಪೀಟ್ ಮಾಡವ್ರನ ಇದ್ರಿ ಅಂದ್ರ ರಿಸರ್ವೇಶನ್ ಬೆನಿಫಿಟ್ಸ್ ಯಾವ್ಯಾವ್ದು ಅದಾವ UPSC ಒಳಗಂದಾಗ, ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ ರಿಸರ್ವ್ಡ್ ಕೆಟಗರಿ ಒಂದು ವಿದ್ಯಾರ್ಥಿಗಳಿಗೆ, ಕ್ಯಾಂಡಿಡೇಟ್ಸ್ ಗಳಿಗೆ. ಇನ್ನು ಅಟೆಂಪ್ಟ್ಸ್ ಸಿಗ್ತಾವ, SC, ST ಅನ್ಲಿಮಿಟೆಡ್ ಅದಾವ, OBC 9 ಅದಾವ. ಸೊ ಈ ತರ ಅಟೆಂಪ್ಟ್ ಒಂದು ಬಳಕೆ ಆಗಿರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಇದನ್ನೆಲ್ಲ ನೀವು ಬಳಸ್ಕೊಂಡ ಕಾಸ ಅಗೇನ್ ಬಂದು ಅಂಕಗಳು ಹೆಚ್ಚು ಬಂದವ ಅಂದ ತಕ್ಷಣ ನೀವು ಜನರಲ್ ಮೆರಿಟ್ ಒಳಗ ನಿಮ್ನ ಶಿಫ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಕ್ಲಾರಿಟಿ ಕೊಟ್ಟದ. ಇದರಿಂದ ಜನರಲ್ ಮೆರಿಟ್ ಒಂದು ಕ್ಯಾಂಡಿಡೇಟ್ಸ್ ಒಂದು ಹಕ್ಕುಗಳ ಒಂದು ರಕ್ಷಣೆ ಆಗೈತಂತ ಹೇಳ್ಬೋದು. ಎಸ್, ರಿಸರ್ವೇಶನ್ ಒಂದು ದೊಡ್ಡ ಸಮಸ್ಯೆನೇ ಆಗೈತಿ. ಅದು ರಾಜ್ಯದೊಳಗ ಅಷ್ಟ ಅಲ್ಲ, ಪೂರ್ತಿ ದೇಶದೊಳಗನ ಅಷ್ಟ. ಕೆಲವೊಮ್ಮೆ ರಿಸರ್ವೇಶನ್ ತಪ್ಪ ಅನಿಸ್ತದ, ಕೆಲವೊಮ್ಮೆ ಅವಶ್ಯಕತೆ ಐತಿ ಅನಿಸ್ತದ, ಕೆಲವೊಮ್ಮೆ ಏನಾಗ್ತದಂದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಅಂತೂ ಜಾಸ್ತಿನ ಐತಿ ಅಂತ ನನಗ ಅನಿಸ್ತದ. ಯಾಕಂದ್ರೆ ಅಟೆಂಪ್ಟ್ಸ್ ಆಗಿರ್ಬೋದು, ಏಜ್ ಆಗಿರ್ಬೋದು ಬಹಳ ಕಡಿಮೆ ಅದ. UPSC ಒಳಗ 32 ಒಂದು ಏಜು, 6 ಅಟೆಂಪ್ಟ್ಸ್ ಇರ್ತಾವ. ಸೊ ಹಿಂಗಾಗಿ ರಿಸರ್ವೇಶನ್ ಆಲ್ರೆಡಿ ಜನರಲ್ ಕೆಟಗರಿ ಒಳಗ ಫೈಟಿಂಗ್ ಜಾಸ್ತಿ ಇರೋದ್ರಿಂದ ರಿಸರ್ವೇಶನ್ ಬೆನಿಫಿಟ್ ತಗೊಂಡವರು ಕೂಡ ಅಗೇನ್ ಅಂಕಗಳು ಜಾಸ್ತಿ ಬಂದವು ಅಂದ ತಕ್ಷಣ ಜನರಲ್ ಮೆರಿಟಿಗೆ ಅವರು ಶಿಫ್ಟ್ ಆಗ್ತಾರು ಅಂದಾಗ ಅವರಿಗೆ ಡಬಲ್ ರಿಸರ್ವೇಶನ್ ಬೆನಿಫಿಟ್ ಸಿಗ್ತದ. ಇದು ತಪ್ಪಾಗ್ತದ. ಸೊ ಸುಪ್ರೀಂ ಕೋರ್ಟ್ ಒಂದು
ಮೇನ್ ಎಲ್ಲಾ ಒಂದು ಕೆಟಗರಿದ ಹಿತಾಸಕ್ತಿನ ಅದು ನೋಡ್ಕೋಬೇಕಾಗ್ತದ. ಸೊ ಈಕ್ವಾಲಿಟಿ ಬಿಫೋರ್ ಲಾ ಆಗಿರ್ಬೋದು, ಮತ್ತೆ ಈಕ್ವಲ್ ಅಪಾರ್ಚುನಿಟಿ ಜಾಬ್ ಒಳಗ, ಪಬ್ಲಿಕ್ ಜಾಬ್ ಒಳಗ ಎಲ್ಲಾ ಕ್ಯಾಂಡಿಡೇಟ್ಸ್ಗೂ ಈಕ್ವಲ್ ಅಪಾರ್ಚುನಿಟಿ ಕೂಡ ಸಿಗ್ಬೇಕು. ಸೊ ಹಿಂಗಾಗಿ ಈ ಒಂದು ಮಹತ್ವದ ಡಿಸಿಷನ್ ಏನೈತ್ಲ ಇದು ಬೆಸ್ಟ್ ಅನ್ನ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಕೂಡ. ಸೊ ನಿಮಗ ನನ್ನ ವಿಡಿಯೋಸ್ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.